ನಮಸ್ಕಾರ. ಇದುವರೆಗೂ ಬೇರೆಯವರು ಮಾತಾಡಿರೋರು ಏನು ಹೇಳಿದ್ದಾರೆ ಅದನ್ನ ನಾನು ರಿಪೀಟ್ ಮಾಡೋದಿಲ್ಲ. ಆದರೆ ನಾನು ಕೆಲವು ಬಹಳ ಅತಿ ಮುಖ್ಯವಾದ ಬೇರೆ ವಿಷಯಗಳನ್ನು, ಇದಕ್ಕೆ ಸಂಬಂಧಪಟ್ಟಿರೋ ವಿಷಯಗಳನ್ನು ಹೇಳ್ತೀನಿ. ಈ SIR ಅನ್ನೋದು ಯಾರು ಈ ಪ್ರಕ್ರಿಯೆ ಮಾಡಿರೋದು? ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಹೌದಾ? ಅವರು ನೇಮಕ ಮಾಡಿರೋದು ಯಾರು? BJP ಪಾರ್ಟಿ. BJP ಪಾರ್ಟಿ ನಾಯಕ ಯಾರು? ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅವರು ಪ್ರೆಸಿಡೆಂಟ್ ಏನೇ ಇದ್ಕೊಳ್ಳಿ, ಡಿಫ್ಯಾಕ್ಟೋ ನಾಯಕ ಇರೋರು ನಮ್ಮ ಪ್ರೈಮ್ ಮಿನಿಸ್ಟರು. ಸೊ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರು ನೇಮಕ ಮಾಡಿರೋ ಎಲೆಕ್ಷನ್ ಕಮಿಷನ್ನು ನಮ್ಮ ಭಾರತ ದೇಶದಲ್ಲಿ ಇಡೀ ಎಲ್ಲ ಕಡೆ BJP ಒಂದು ಪ್ರಮುಖ ಸ್ಪರ್ಧಿ, ಅತ್ಯಂತ ಪ್ರಮುಖ ಸ್ಪರ್ಧಿ ಎಲ್ಲ ಎಲೆಕ್ಷನ್ಗಳಲ್ಲೂ. ಇವರು ನ್ಯಾಯವಾಗಿ ನಿಷ್ಪಕ್ಷಪಾತವಾಗಿ ನಡೆಸೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಬರೋದಿಲ್ವಾ? ಉದಾಹರಣೆಗೆ ನಾವು ಒಂದು ಉದಾಹರಣೆ ಹೇಳ್ತೀನಿ. ಯಾರಾದರೂ ಇವಾಗ ನನಗೂ ನಿಮಗೂ ಒಂದು ಹೈಕೋರ್ಟಲ್ಲಿ ಒಂದು ಕೇಸ್ ಇದೆ ಅಂತ ಅಂದ್ಕೊಳ್ಳಿ. ನನಗೆ ನನ್ನ ವಾದ ಬಂದು ನೀವು ನಿಮ್ಮಿಂದ ನನಗೆ 5 ಕೋಟಿ ರೂಪಾಯಿ ಬರಬೇಕಂತ ಹೇಳಿ, ನಿಮ್ಮ ವಾದ ಬಂದು ಇಲ್ಲ ನನ್ನಿಂದ 5 ಕೋಟಿ ರೂಪಾಯಿ ನಿಮಗೆ ಬರಬೇಕಂತ ಹೇಳಿ, ಅದಕ್ಕೆ ನಾನು ಜಡ್ಜ್ ನೇಮಕ ಮಾಡ್ತೀನಿ ಅಂದರೆ ನೀವು ಒಪ್ಕೋತೀರಾ? ನೀವು ಜಡ್ಜ್ ನೇಮಕ ಮಾಡ್ತೀರ, ನಾನು ಒಪ್ಕೊಳ್ಳೋಕ್ಕಾಗತ್ತಾ? ಇಲ್ಲಿ BJP ನೇಮಕ ಮಾಡಿರೋ ಎಲೆಕ್ಷನ್ ಕಮಿಷನ್ನು ನಿಷ್ಪಕ್ಷಪಾತವಾಗಿ ಎಲೆಕ್ಷನ್ ಮಾಡೋದಕ್ಕೆ ಸಾಧ್ಯ ಅಂತ ಬಿಲೀವ್ ಮಾಡೋದಕ್ಕೆ ಸಾಧ್ಯನಾ? ನಂಬೋದಕ್ಕೆ ಸಾಧ್ಯನಾ? ಆ್ಯಕ್ಚುಲಿ ಈಗ ನಮ್ಮ ಪ್ರಜಾಪ್ರಭುತ್ವ ಕಗ್ಗೊಲೆಗೆ ಒಳಪಟ್ಟಿದೆ. ಈಗ ಇಟ್ ಈಸ್ ಬೀಯಿಂಗ್ ಮರ್ಡರ್ಡ್ ಇನ್ ಬ್ರಾಡ್ ಡೇ ಲೈಟ್. ಈ ಪ್ರಕ್ರಿಯೆ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಅದರಲ್ಲಿ SIR ಒಂದು ಅತಿ ಮುಖ್ಯ ಅಂಶ ಈಗ ನಡೀತಾ ಇರೋದು. ನಾವು ಇದನ್ನು ಪೂರ್ಣ ತಿರಸ್ಕಾರ ಮಾಡಬೇಕು. ನೀವು ಏನೇ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಅಲ್ಲಿ ಬದಲಾವಣೆ ಮಾಡಿ, ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಅಂತ ಹೇಳಿದರೆ ಅವ್ರ ಮನಸ್ಸಿನಲ್ಲಿ ಅವ್ರಿಗೆ ದೇ ಆರ್ ನಾಟ್ ಇಂಪಾರ್ಷಿಯಲ್, ದೇ ಆರ್ ಪಾರ್ಷಿಯಲ್ ಟು ದೋಸ್ ಹೂ ಅಪಾಯಿಂಟೆಡ್ ದೆಮ್. ಸೊ ಇದನ್ನು ನಾವು ತಿರಸ್ಕಾರ ಮಾಡಬೇಕು. ಆಮೇಲೆ ಆಬ್ಜೆಕ್ಟಿವ್ ಆಗಿ ವಸ್ತುನಿಷ್ಠೆಯಿಂದ ಒಂದು ಸರಿಯಾದ ಪ್ರಕ್ರಿಯೆ, ಎಲ್ಲರಿಗೂ ಒಪ್ಪಿಗೆ ಆಗುವಂಥ ಪ್ರಕ್ರಿಯೆ ಇರಬೇಕು. ಈಗ ನಾನು ಹೈಕೋರ್ಟ್ ಕೇಸ್, ಒಂದು ಕೋರ್ಟ್ ಕೇಸ್ ಬಗ್ಗೆ ನಾನು ಒಂದು ಊಹೆ ಮಾಡಿ ಒಂದು ಉದಾಹರಣೆಗೆ ಕೊಟ್ಟೆ. ಇಲ್ಲಿ ಈ ಎಲೆಕ್ಷನಲ್ಲಿ ಗೆದ್ದರೆ ಅಥವಾ ಗೆದ್ದವ್ರಿಗೆ ಸೋತವ್ರಿಗೆ ಅವ್ರಿಗೆ ಏನು, ವಾಟ್ ಈಸ್ ಅಟ್ ಸ್ಟೇಕ್ ಫಾರ್ ದೆಮ್? 147 ಕೋಟಿ ಜನರ ಮೇಲೆ ಪೂರ್ತಿ ಹತೋಟಿ ಗೆದ್ದವ್ರಿಗೆ. ಆಮೇಲೆ ಎಲ್ಲರಿಗೂ ಗೊತ್ತಿದೆ ರಾಜಕೀಯದಲ್ಲಿ ಭ್ರಷ್ಟಾಚಾರ ಮೇಲಿಂದ ಕೆಳಗಡೆ ತನಕ ರಾಜಕಾರಣಿಗಳ ಭ್ರಷ್ಟಾಚಾರನ ತುಂಬಿರೋರು ಅಂತ ಹೇಳಿ. ನಮ್ಮ ದೇಶದಲ್ಲಿ ಎಲ್ಲ ಪಾರ್ಟಿಗಳಲ್ಲೂ ಈ ಸಮಸ್ಯೆ ಉಂಟು. ಹೆಚ್ಚು ಯಾರೂ ನ್ಯಾಯಯುತವಾಗಿಲ್ಲ ಅಂತಲ್ಲ, ಬಟ್ ಇದು ಭ್ರಷ್ಟಾಚಾರ ಇಸ್ ಅ ಬಿಗ್ ಪ್ರಾಬ್ಲಮ್. ಆ ಭ್ರಷ್ಟಾಚಾರದ ಲಾಭಗಳು ಪಡ್ಕೊಳ್ಳೋದಕ್ಕೆ ದೇರ್ ಇಸ್ ಅ ಹ್ಯೂಜ್ ಅಮೌಂಟ್ ಅಟ್ ಸ್ಟೇಕ್. ಇಲ್ಲಿ ನಾವು ಇಂಪಾರ್ಷಿಯಲ್ ಆಗಿ ಎಲೆಕ್ಷನ್ ನಡೆಸದೆ ಹೋದರೆ ಹೇಗೆ ಸಾಧ್ಯ? ಅವ್ರೇನು ಹೇಳ್ತಾರೆ, ಹೌದು ರೀ, ಯಾರು ಸತ್ತೋಗಿದ್ದಾರೆ, ಯಾರು ಇಲ್ಲಿಂದ ವಲಸೆ ಹೋಗಿದ್ದಾರೆ, ಯಾರು ಅಲ್ಲಿ ಇಲ್ವೇ ಇಲ್ಲ ಅಂತ ಹೆಸರನ್ನು ತೆಗಿಬೇಕು ಅಂತ ಹೇಳಿ ಒಪ್ಕೋತೀವಿ, ಹೌದು. ಆಮೇಲೆ ಯಾರು ಈ ದೇಶದ ಪ್ರಜೆಗಳೆಲ್ಲ ಅವ್ರ ಹೆಸರು ತೆಗಿಬೇಕು ಅಂತೇಳಿ ಒಪ್ಕೋತೀವಿ, ಹೌದು. ಅಷ್ಟೇ ಅಲ್ಲ, ಎಲ್ಲಿ ಹೆಸರುಗಳಿದೆ ಅದಕ್ಕೆ ಸರಿಯಾಗಿ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿನೇ ಇಲ್ಲ ಅಂದರೆ ಅಂಥ ಹೆಸರುಗಳು ಅಲ್ಲಿ ಇರಲೂಬಾರ್ದು, ಅದು ಒಪ್ಕೋತೀವಿ. ಆದರೆ ಇದೆಲ್ಲ ಮಾಡೋದಕ್ಕೆ ಸರಿಯಾದ ಪ್ರಕ್ರಿಯೆ ಬೇಕು, ಸರಿಯಾದ ಉದ್ದೇಶ ಬೇಕು. ಈ 30-40 ದಿನಗಳಲ್ಲಿ ಇವರು ಮಾಡೋದು, ಇಟ್ ಈಸ್ ಎ ಹೈಲಿ ಕಂಪ್ರೆಸ್ ಟೈಮ್ ಲೈನ್. ಇಟ್ಸ್ ನಾಟ್ ಪ್ರಾಕ್ಟಿಕಲ್. ಇದ್ರ ಉದ್ದೇಶ ಇಸ್ ಹೈಲಿ ಸಸ್ಪೆಕ್ಟ್. ಇದು ನಮ್ಮ ಡೆಮಾಕ್ರಸಿಗೆ ಮಾರಣಾಂತಿಕ. ಇದು ನಿಲ್ಲಬೇಕು. ಥ್ಯಾಂಕ್ ಯು. ನಮಸ್ಕಾರ.